ಕಲಬುರಗಿಯಲ್ಲಿ ಮೂವರು ಕೈದಿಗಳು ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ವೇಳೆ ಸಜಾ ಕೈದಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಸಂತೋಷ್ ಎಂಬ ಸಜಾ ಕೈದಿಗೆ ಪೊಲೀಸರಿಂದ ಫೈರಿಂಗ್ ಆಗಿದೆ. ಆರೋಪಿ ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟ. ಅವರು ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಹೊಡಿಲೇಬೇಕಾಗತ್ತೆ ಅಂತ ಎಂಥವನಾದರೂ ಕೂಡ ವಾಪಸ್ ಅವರು ಪೊಲೀಸರು ಗುಂಡು ಹೊಡಿಲೇಬೇಕು. ಯಾಕಂದರೆ ಪಾಪ ಅವರು ಪ್ರಾಣ ಉಳಿಸ್ಕೋಬೇಕಲ್ರಿ. ಇವರು ಕೈದಿಗಳು ದಾಳಿ ಮಾಡಲಿಕ್ಕೆ ಮುಂದಾದಾಗ ಕಲಬುರಗಿ ಪೊಲೀಸ್ ಕಮಿಷನರ್ ಶರಣಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ಸೆಂಟ್ರಲ್ ಜೈಲಿಂದ 3 ಎಸ್ಕೇಪ್ ಆಗಿದ್ರು. ಆರೋಪಿಗಳ ಬಂಧನಕ್ಕಾಗಿ ಅಂತರ್ಜಿಲ್ಲಾ ತಂಡ ರಚನೆ ಮಾಡಿದ್ದೆವು. ಕಲಬುರಗಿ ನಗರ ಎಸ್ಪಿ, ಬೀದರ್, ಯಾದಗಿರಿ ಎಸ್ಪಿಗಳಿಗೆ ಮಾಹಿತಿ ಕೊಟ್ಟಿದ್ವಿ. ಆರೋಪಿಗಳ ಪತ್ತೆಗೆ 3 ಜಿಲ್ಲೆಗಳ ಪೊಲೀಸರ ತಂಡ ರಚನೆ ಮಾಡಲಾಗಿತ್ತು. ಸಂತೋಷ್ ಎಂಬ ಕೈದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದಾನು ಅಂತ ಮಾಹಿತಿ ಸಿಕ್ಕಿದೆ. ಈ ವೇಳೆ ಬಂಧಿಸೋಕೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಪಟ್ಟ. ಹಾಗಾಗಿ ನಾವು ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ವಿ. ಈ ವೇಳೆ ಸರೆಂಡರ್ ಆಗದೆ ಅವನು ಗಾಂಚಾಲಿ ಮಾಡಿದ. ಹಾಗಾಗಿ ಕೈದಿಯ ಬಲಗಾಲಿಗೆ ಗುಂಡು ಹೊಡೆದಿದ್ದೇವೆ ಅಂತ ಹೇಳಿದ್ದಾರೆ. ನೋಡಿ, ಈಗ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ರು. ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗಿತ್ತು. ಅಲ್ಲಿರುವಂಥವ್ರು ಯಾರೋ ಕುಮ್ಮ ಕೊಟ್ಟಿರ್ತಾರೆ ಅಂತ. ಅದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಅಂತ ದೊಡ್ಡ ಕಾಂಪೌಂಡ್ ಹಾರೋಗಿದ್ರು ಇವರು, ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ 3 ಜನ ಸಜಾ ಅಪರಾಧಿಗಳು ಸೆಂಟ್ರಲ್ ಪ್ರಿಸನ್ನಿಂದ ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ದೂರಿನ ಮೇರೆಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಮತ್ತು ಪತ್ತೆಗೋಸ್ಕರ ಈ ಪರಾರಿಯಾದ ಕನ್ವಿಕ್ಟ್ ಪ್ರಿಸನರ್ಸ್ನ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ನಗರ ಪೊಲೀಸ್ ವತಿಯಿಂದ ಮತ್ತು ವಲಯ, ಈಶಾನ್ಯ ವಲಯ ವತಿಯಿಂದ DIG ಮತ್ತು SP ಬೀದರ್, SP ಗುಲ್ಬರ್ಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯವರಿಗೂ ಕೂಡ ನಾವು ಅಲರ್ಟ್ ಮೆಸೇಜ್ಗಳನ್ನು ಕಳುಹಿಸಿ ವಿಶೇಷ ಮಲ್ಟಿಪಲ್ ಟೀಮ್ಸ್ಗಳನ್ನು ಮಾಡಲಾಗಿತ್ತು. ಈ ದಿನ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಮ್ಮ ಟೀಮ್ ಮೂವ್ಮೆಂಟಲ್ಲಿದ್ದಾಗ ಫರ್ತಾಬಾದ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಏನು ಹುಮ್ನಾಬಾದ್ ರಿಂಗ್ ರೋಡಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹುಮ್ನಾಬಾದ್ ರೋಡಿಗೆ ಹೋಗುವಂಥದ್ದು, ಅಲ್ಲಿ ಒಂದು ಸಸ್ಪೆಕ್ಟ್ ಏನು ಫೋಟೋದಲ್ಲಿದೆ